ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಮಸಾಲಿ ಪೀಠದಲ್ಲಿ ಮುಗಿದಿಲ್ಲ ಜಟಾಪಟಿ. ವಚನಾನಂದ ಶ್ರೀಗಳ ಬೆನ್ನಿಗೆ ಭಕ್ತ ಸಮೂಹ ನಿಂತ್ಕೊಂಡಿದೆ. ಮಠದ ಟ್ರಸ್ಟಿಗಳ ವಿರುದ್ಧವೇ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಿನ್ನೆ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಯಿತು. ಬಟ್ ಮಠದ ಟ್ರಸ್ಟಿಗಳ ವಿರುದ್ಧ ಇವತ್ತು ಭಕ್ತ ಸಮೂಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನಿನ್ನೆ ಮಠದ ಕಚೇರಿಗೆ ಬೀಗ ಹಾಕಿದ್ದಾರೆ ಧರ್ಮದರ್ಶಿಗಳು. ಮಠದ ಧರ್ಮದರ್ಶಿಗಳ ನಡೆಗೆ ಭಕ್ತರು ಗರಂ ಆಗಿದ್ದಾರೆ. ಬೀಗ ಹಾಕಿರುವ ಧರ್ಮದರ್ಶಿಗಳಿಗೆ 15 ದಿನಗಳ ಕಾಲ ಗಡುವನ್ನ ಕೊಟ್ಟಿರೋದು. 15 ದಿನಗಳ ಒಳಗಾಗಿ ಬೀಗ ತೆಗಿಬೇಕು ಅಂತ ವಾರ್ನಿಂಗ್ ನೀಡಲಾಗಿದೆ. ಬಾಗಿಲು ತೆಗೆಯದಿದ್ರೆ ಬೀಗ ಒಡೆದು ಒಳಗೆ ಹೋಗ್ತೀವಿ. ಧರ್ಮದರ್ಶಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಪಂಚಮಸಾಲಿ ಸಮಾಜದ ಭಕ್ತಾದಿಗಳು. ಪಂಚಮಸಾಲಿ ಪೀಠದಲ್ಲಿ ಜಟಾಪಟಿ ಇದು ಮುಗಿಯಂಗೆ ಕಾಣಿಸ್ತಾ ಇಲ್ಲಪ್ಪ. ನೋಡಿ, ವಚನಾನಂದ ಶ್ರೀಗಳ ಬೆನ್ನಿಗೆ ಈಗ ಭಕ್ತ ಸಮೂಹ ನಿಂತ್ಕೊಂಡಿದೆ. ಏಕಕಾಲದಲ್ಲಿ ಎರಡೆರಡು ಪೀಠದಲ್ಲಿ ಸ್ವಾಮೀಜಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಟ್ರಸ್ಟ್ನ ಆರೋಪ. 2 ಪೀಠದಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಪಟ್ಟು ಹಿಡಿದಿತ್ತು ಟ್ರಸ್ಟ್. ಸ್ವಾಮೀಜಿ ಎಂದು ಹೇಳಿಕೊಂಡು ಶ್ರೀಗಳ ಐಷಾರಾಮಿ ಜೀವನ, ಸ್ವಾಮೀಜಿ ಅಂತ ಹೇಳ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ರಂತೆ ಇವರು. ಪೀಠದ ಹೆಸರಲ್ಲಿ ರಾಜಕಾರಣಿಗಳಿಂದ ಹಣ ಸ್ವೀಕಾರ ಮಾಡ್ತಾ ಇರುವಂತ ಆರೋಪವೂ ಕೂಡ ಇವ್ರ ಮೇಲಿದೆ. ಮಠದ ಮಕ್ಕಳಿಂದ ಮಸಾಜ್ ಮಾಡಿಸಿಕೊಳ್ತಾ ಇದ್ದಂತ ಆರೋಪ ಇದೆ. ಮಕ್ಕಳಿಗೆ ಮಾನಸಿಕ ದೈಹಿಕ ಕಿರುಕುಳ ನೀಡಿದ ಆರೋಪ ಈ ವಚನಾನಂದ ಶ್ರೀಗಳ ಮೇಲಿದೆ. ಸ್ವಾಮೀಜಿಯ ಕಿರುಕುಳದಿಂದ ಮಠದಲ್ಲಿ ಮಕ್ಕಳ ಸಂಖ್ಯೆ ಕುಸಿತ ಆಗ್ತಾ ಇದೆ. ಅಂದ್ರೆ ಮಕ್ಕಳೇ ಬರ್ತಾ ಇಲ್ಲ ಅಲ್ಲಿಗೆ. ಮಠದಲ್ಲಿ 60 ಇದ್ದಂತ ಮಕ್ಕಳ ಸಂಖ್ಯೆ ಈಗ 5ಕ್ಕೆ ಕುಸಿತ ಆಗಿದೆ. ಲಿಂಗಾಯತ ಧಾರ್ಮಿಕ ಆಚರಣೆ ಪಾಲನೆ ಮಾಡ್ತಾ ಇಲ್ಲ ಇವರು. ನೋಡಿ ಎಂತೆಂತ ಆರೋಪಗಳಿದಾವೆ. ಪೀಠದಲ್ಲಿ ಯಥಾಸ್ಥಿತಿ ಚಟುವಟಿಕೆ ನಡೆಸಿಕೊಂಡು ಹೋಗ್ತಾ ಇಲ್ಲ. ಭಕ್ತರಿಗೆ ದರ್ಶನ, ಧಾರ್ಮಿಕ ಚಟುವಟಿಕೆಗಳಿಗೆ ಅವಕಾಶ ಇಲ್ವೇ ಇಲ್ವಂತೆ. ಬೆಂಗಳೂರಿನ ಶ್ವಾಸ ಕೇಂದ್ರದ ವ್ಯವಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರಂತೆ ಈ ಸ್ವಾಮಿ. ಹರ ಜಾತ್ರೆ ಹೆಸರಿನಲ್ಲಿ ಹಣ ವಸೂಲಿ ಮಾಡಿದ ಆರೋಪವೂ ಕೂಡ ಈಗ ಈ ಶ್ರೀಗಳು ಎದುರಿಸ್ತಾ ಇದ್ದಾರೆ. ಗುರು ಕಾಣಿಕೆ, ಭಕ್ತರ ಕಾಣಿಕೆ ಶ್ವಾಸ ಕೇಂದ್ರ ಅಭಿವೃದ್ಧಿಗೆ ಬಳಕೆ ಮಾಡ್ತಾ ಇದ್ದಾರಂತೆ. ಮಠದಲ್ಲಿ ಲಿಂಗಾಯತ ಸಂಪ್ರದಾಯಕ್ಕೆ ವಿರುದ್ಧವಾದ ಆಚರಣೆ ಇದೆ, ಆಚರಣೆ ಮಾಡ್ತಾ ಇದ್ದಾರೆ. ಮಠದ ಆವರಣದಲ್ಲೇ ಅಘೋರಿ ವಿದ್ಯೆ, ವಾಮಾಚಾರಿ ಪೂಜೆಯನ್ನ ಮಾಡ್ತಾರಂತೆ. ಭಕ್ತರು ಮತ್ತು ಸಮಾಜದ ಸಭೆಗಳಲ್ಲಿ ಕೀಳು ಭಾಷೆಯನ್ನ ಬಳಸಿದ್ದಾರಂತೆ ಇವರು. ವಿಐಪಿಗಳನ್ನ ಮಠಕ್ಕೆ ಕರೆಸಿಕೊಂಡು ಸ್ವಾಮೀಜಿ ಖಾಸಗಿಯಾಗಿ ಚರ್ಚೆಯನ್ನ ಮಾಡ್ತಾರಂತೆ. ಏಕಕಾಲಕ್ಕೆ ಎರಡೆರಡು ಪೀಠದಲ್ಲಿ ಸ್ವಾಮೀಜಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇದೆಲ್ಲ ವಚನಾನಂದ ಸ್ವಾಮೀಜಿಯ ವಿರುದ್ಧ ಟ್ರಸ್ಟ್ ಮಾಡ್ತಾ ಇರುವಂತ ಆರೋಪ. ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ವಲ್ಲ ನಿಮಗೆ, ಇದೆಲ್ಲವೂ ಕೂಡ ಆರೋಪ ಸ್ವಾಮೀಜಿ ವಿರುದ್ಧ. ಸೊ ಈಗ ಭಕ್ತ ಸಮೂಹ ಹೇಳ್ತಾ ಇದೆ, ನಿಮಗೆ ಇಂತಿಷ್ಟು ದಿನಗಳ ಕಾಲ ಗಡುವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಟ್ರಸ್ಟ್ನ ವಿರುದ್ಧ ಆರೋಪ ಏನು ರೊಚ್ಚಿಗೆದ್ದಿರೋದು ಭಕ್ತ ಸಮೂಹ. ಮಠದ ಕಚೇರಿಗೆ ಬೀಗ ಹಾಕಲಾಗಿದೆ. ಮಠದ ಕಚೇರಿಗೆ ಬೀಗ ಹಾಕಿರುವಂತಹ ಧರ್ಮದರ್ಶಿಗಳ ವಿರುದ್ಧ ಗರಂ ಆಗಿರುವುದು ಭಕ್ತರು. 15 ದಿನಗಳ ಕಾಲ ಗಡುವನ್ನ ಕೊಟ್ಟಿದ್ದಾರೆ.